ಇವತ್ತು ದಾಸನಪುರ ಹೋಬಳಿ ಹಾಲೂರು ಗ್ರಾಮ ಪಂಚಾಯಿತಿಯ ಕೆಲವು ಗ್ರಾಮಗಳು ಮತ್ತು ಮಾದನಾಯಕನಹಳ್ಳಿ ನಗರಸಭೆಯ ಕೆಲವು ಬಡಾವಣೆಗಳಲ್ಲಿ ಕಾಂಕ್ರೀಟ್ ರಸ್ತೆ, ಡ್ರೈನೇಜು, ಮೋರಿಗಳು, ಜೊತೆಯಲ್ಲಿ ಸ್ತ್ರೀಶಕ್ತಿ ಭವನ, ಅಂಗನವಾಡಿ ಒಟ್ಟು 7 ಕೋಟಿ ರೂಪಾಯಿ ವೆಚ್ಚದ ಕಾಮಗಾರಿಗಳಿಗೆ ಚಾಲನೆಯನ್ನು ಕೊಟ್ಟಿದ್ದೀವಿ. ಒಂದಷ್ಟು ಉದ್ಘಾಟನೆಗಳನ್ನು ಕೂಡ ನಾವು ಮಾಡಿದ್ದೀವಿ. ಕ್ಷೇತ್ರ ದೊಡ್ಡದು, ಸಾಕಷ್ಟು ಬಡಾವಣೆಗಳು ಕೂಡ ನಿರ್ಮಾಣ ಆಗಿದೆ. ಇನ್ನೂ ಕೂಡ 106 ಕೋಟಿ ರೂಪಾಯಿ ಅನುದಾನ ನಿರೀಕ್ಷೆ ಮಾಡ್ತಾ ಇದ್ದೀವಿ. ಆದರೆ ಇಲ್ಲಿವರೆಗೂ ಗ್ರಾಮೀಣ ಪ್ರದೇಶಕ್ಕೆ ಒಂದು ನಯಾ ಪೈಸಾ ಕೂಡ ಸರ್ಕಾರ ಅಧಿಕೃತವಾಗಿ ಬಿಡುಗಡೆ ಮಾಡಲಿಲ್ಲ. ಮೊನ್ನೆ ಬಡ್ಜೆಟ್ ಮೊನ್ನೆ ಅಸೆಂಬ್ಲಿಯಲ್ಲಿ ನಡೆದಾಗ ಕೂಡ ನಾವೆಲ್ಲ ವಿರೋಧ ಪಕ್ಷದವರು ಹೋರಾಟವನ್ನು ಮಾಡಿದ್ವಿ. ಅವರಿಗೆ, ಕಾಂಗ್ರೆಸ್ ಅವರಿಗೆ ಎಲ್ಲ ತಲಾ 50 ಕೋಟಿ ರೂಪಾಯಿ ಕೊಟ್ಟವ್ರೆ ಇನ್ನೂ. ಆದರೆ ನಮಗೆ ಎಷ್ಟು ಕೊಡ್ತೀವಿ ಅಂತೇಳಿ ಇನ್ನೂ ಕೂಡ ನಿಗದಿ ಮಾಡಿಲ್ಲ. ಬಟ್ ನಮಗೆ 25 ಕೋಟಿ ಅವೆಲ್ಲ ಕೊಟ್ಟರೆ ಒಂದು ಊರಿಗೂ ಆಗೋದಿಲ್ಲ ನನಗೆಲ್ಲ ಕೂಡ. ಸೊ ಅದಕ್ಕೆ ನಾವು ತಲಾ ಒಂದು 100 ಕೋಟಿ ರೂಪಾಯಿ ಕೊಟ್ಟರೆ ಕ್ಷೇತ್ರದಲ್ಲಿ ಒಂದಷ್ಟು ರಸ್ತೆಗಳು ಎಲ್ಲ ತುಂಬ ಹಾಳಾಗೋಗಿದೆ. 2.5 ವರ್ಷದಿಂದ ಯಾವುದೋ ಅನುದಾನ ಬಿಡುಗಡೆ ಆಗಲಿಲ್ಲ ಅಂದಾಗ ರಸ್ತೆಗಳು ಸಾಮಾನ್ಯವಾಗಿ ಹಾಳಾಗಿ ಹೋಗ್ತದೆ. ಈ ಸರಿ ಮಳೆ ಬೇರೆ ವಿಪರೀತ ಜಾಸ್ತಿ, ಜೊತೆಯಲ್ಲಿ ದೊಡ್ಡ ದೊಡ್ಡ ವೆಹಿಕಲ್ಗಳು ಕೂಡ ಓಡಾಡಿ ರಸ್ತೆಗಳೆಲ್ಲ ದೊಡ್ಡ ದೊಡ್ಡ ಗುಂಡಿಗಳು ಕೂಡ ಬಿದ್ದಿರ್ತಕ್ಕಂಥದ್ದು ನೋಡ್ತಾ ಇದ್ದೀವಿ. ಸೊ ಸರ್ಕಾರವನ್ನು ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಸರ್ಕಾರ ಕೂಡ ಭರವಸೆಯನ್ನು ಕೊಟ್ಟಿದೆ. ಏನಾದರೂ ಭರವಸೆ ನೀಡಿರಲಿಲ್ಲ ಅಂದರೆ ಮುಂದೆ ಇಡೀ ಕ್ಷೇತ್ರದ ಜನತೆಯನ್ನು ಸೇರಿಸ್ಕೊಂಡು ನಾನಿನ್ನು ಅಭಿವೃದ್ಧಿಗೋಸ್ಕರ ಒಂದು ಹೋರಾಟವನ್ನು ನಾನು ದೊಡ್ಡ ಮಟ್ಟದಲ್ಲಿ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೀನಿ. ಗ್ರೇಟರ್ ಬೆಂಗಳೂರು ಅದನ್ನು ವಿರೋಧ ಮಾಡಿದ್ವಿ BJPನವರು. ಯಾಕಂದರೆ ನಾಡಪ್ರಭು ಕೆಂಪೇಗೌಡರು ಕಟ್ಟಂಥ ಸಮಗ್ರವಾದಂಥ ಬೆಂಗಳೂರನ್ನು ಈಗ 5 ಭಾಗ ಮಾಡಿದ್ದಾರೆ. ಮೊದಲು ಏನು ನಗರಸಭೆಗಳಿತ್ತು, ಯಲಹಂಕ, ಬ್ಯಾಟರಾಯನಪುರ, KR ಪುರಂ, ಮಹದೇವಪುರ, ಈ ಥರದ ನಗರಸಭೆಗಳೆಲ್ಲ ಮಾಡಿದ್ರೆ ಅಡ್ಮಿನಿಸ್ಟ್ರೇಷನ್ ಕಡೆ ಇದಾಗ್ತದೆ ಅಂತೇಳಿ ಅವನ್ನೆಲ್ಲ ಸೇರಿಸಿ BBMP ಮಾಡಿದ್ವಿ. ಈಗ ಮತ್ತೆ ತಿರ್ಗಾ ಡಿವೈಡ್ ಮಾಡಿ 5 ಮಹಾನಗರ ಪಾಲಿಕೆಗಳನ್ನು ಮಾಡಿದ್ದಾರೆ. 5 ಮೇಯರ್ಗಳು, 5 ಡೆಪ್ಟಿ ಮೇಯರ್ಗಳು, ಒಂದು 600 ಜನ ಕಾರ್ಪೊರೇಟರ್ಗಳಿರ್ತಾರೆ. ಒಂದು ರೀತಿ CMC ಥರ ಮಾಡಿಟ್ಟವ್ರೆ. ಅದರದ್ದು ಅಡ್ಮಿನಿಸ್ಟ್ರೇಷನ್ ಮುಂದೆ ಗೊತ್ತಾಗ್ತದೆ. ನಾವೆಲ್ಲ ಕೂಡ ಇಡೀ ದೇಶದಲ್ಲಿ ಎಲ್ಲೂ ಕೂಡ ಒಂದು ನಗರದಲ್ಲಿ 2 BBMP ಎಲ್ಲೂ ಕೂಡ ಆಗಿಲ್ಲ, ಎಲ್ಲ ಫೇಲ್ ಆಗೈತೆ. ಇಲ್ಲಿ 5 ಮಾಡಿರ್ತಕ್ಕಂಥದ್ದು. DK ಶಿವಕುಮಾರ್ ಅವ್ರಿಗೆ ಯಾರು ಐಡಿಯಾ ಕೊಟ್ಟರೆ ಏನು ಕೊಟ್ಟರೆ ಗೊತ್ತಿಲ್ಲ, ಮೆಜಾರಿಟಿ ಐತೆ, ಅವರು ಅಪ್ರೂವಲ್ ಮಾಡ್ಕೊಂಡಿದ್ದಾರೆ. ಸೊ ನಾವು ಕೂಡ ಸರ್ಕಾರ ಇನ್ನು ಬಹುಮತದಲ್ಲಿ ತೀರ್ಮಾನ ತಗೊಂಡು ಅನುಮೋದನೆ ಆದಮೇಲೆ ನಾವು ಅದಕ್ಕೆ ಹೊಂದ್ಕೊಂಡು ಹೋಗಬೇಕಾಗ್ತದೆ. ಬಟ್ ನಾವಂತೂ ಕೂಡ ಹೇಳ್ತೀವಿ, ನಿಮಗೆ ವಿಪರೀತ ತೊಂದರೆಗಳು, ಅಡ್ಮಿನಿಸ್ಟ್ರೇಷನ್ನು ಮತ್ತು ಕಾಮಗಾರಿಗಳು ಹೊಂದಾಣಿಕೆ ಇರೋದಿಲ್ಲ. ಗ್ರೇಟರ್ ಬೆಂಗಳೂರು CM ಅಧ್ಯಕ್ಷರಾಗಿ, ಉಪಾಧ್ಯಕ್ಷರಾಗಿ, ಜಿಲ್ಲಾ ಮಂತ್ರಿಗಳಿದ್ದರೂ ಕೂಡ ಒಂದು BBMPಯಿಂದ ಇನ್ನೊಂದು BBMPಗೆ ಬೇರೆ ಬೇರೆ ಥರ ನಿರ್ಣಯಗಳನ್ನು ತಗೊತಾರೆ. ಅವಾಗ ಅದನ್ನೆಲ್ಲ ಒಗ್ಗೂಡಿಸ್ಕೊಂಡು ಹೋಗುವಂಥದ್ದು ಅಷ್ಟು ಸುಲಭ ಅಲ್ಲ. ನೋಡೋಣ, ಮುಂದಕ್ಕೆ ಜನಗಳಿಗೂ ಕೂಡ ಗೊತ್ತಾಗಲಿ, ಸರ್ಕಾರಕ್ಕೂ ಕೂಡ ಆಗ್ತದೆ. ಗೊತ್ತಿಲ್ಲ ಅಣ್ಣ, ಅವರೆಲ್ಲ ದೊಡ್ಡವ್ರು. ನನಗೇನು ಇಲ್ಲಿ ಯಾವ್ದು ಲೋಕಲ್ ಏನೋ ಓಡ್ತೀರ ಅಷ್ಟೇ. ದೊಡ್ಡವ್ರನ್ನೆಲ್ಲ ನಾನು ನೋಡೋಕೆ ಹೋಗಲ್ಲ. ಏನೋ ತಮ್ಮೇನಹಳ್ಳಿ ಗಿಮ್ಮೇನಹಳ್ಳಿಗಿದ್ರೆ ಒಂದಷ್ಟು ಜನ ಎಳ್ದಾಕಂತೀವಿ. ಬಿಜೆಪಿ ಶಾಸಕರು ಕಡೆ ವಾರ್ಡ್ಗಳನ್ನು ಡಿವೈಡ್ ಮಾಡಿದ್ದಾರೆ ಅಂತ ಇನ್ನೂ ಇಲ್ಲ, ಈಗ ಮಾಡ್ತಾವ್ರೆ, ಡಿವೈಡ್ ಮಾಡ್ತೀವಿ. ಅವ್ರು ಹೆಂಗಾದ್ರೂ ಮಾಡಲಿ. ಈಗ ಯಲಹಂಕ ಕ್ಷೇತ್ರ ಅವ್ರು ಹೆಂಗೆ ಬೇಕಾದ್ರೂ ಮಾಡಲಿ, ಎಲೆಕ್ಷನ್ನ ಫೈಟ್ ಮಾಡ್ತೀವಿ.